ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಸಫಿಕ್ಸಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಮಕ್ಕಳು ಪಿ.ಬಿ. ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡುಗಳನ್ನ ನಿಮ್ಮ ಮುಂದೆ ಹಾಡ್ತಾರೆ. ನಿಮ್ಮೆಲ್ರಿಗೂ ಖುಷಿ ಕೊಡ್ತಾರೆ. ಆದ್ರೆ ಮಕ್ಕಳಿಗೆ ಸ್ವಲ್ಪ ನೋವಾಗಬಹುದು. ಕಾರಣ ಇವತ್ತು ಎಲಿಮಿನೇಷನ್ ಇದೆ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಮುಖ್ಯ ಅತಿಥಿ ಬರೀ ಕನ್ನಡ ಚಿತ್ರರಂಗದ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅಪಾರ ಕೀರ್ತಿಯನ್ನ ಪಡೆದಂತವರು. ನಮ್ಮ ಸಿನಿಮಾಗಳಲ್ಲಿ ಎಲ್ಲಾ ಹೀರೋಗಳು ಇವ್ರನ್ನ ನೋಡಿ ಗಡ 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 ಅಂತ ನಡುಗ್ತಾ ಇದ್ರು. ಆದ್ರೆ ಬಹಳ ಮೃದು ಸ್ವಭಾವದವರು, ಮಗುವಿನಂತ ಮನಸ್ಸಿರುವವರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ನಟ ಶ್ರೀ ಆರ್.ಎನ್. ಸುದರ್ಶನ್. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. ಸರ್, ಇವತ್ತು ನಮ್ಮ ಸಂಚಿಕೆಯಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರ ಹಾಡುಗಳನ್ನ ನಮ್ಮ ಮಕ್ಕಳು ಹಾಡ್ತಿದ್ದಾರೆ. ನಿಮಗೂ ಅವ್ರಿಗೂ ಬಹಳ ಒಳ್ಳೆ ನಂಟಿದೆ ಅಂತ ಕೇಳಿದೀರಿ. ನೀವ್ ಹೇಳಿ ಅದ್ರ ಬಗ್ಗೆ. ಎಲ್ಲಿ ತನಕ ನಂಟು ಅಂದ್ರೆ, ನಾವು ಮೀಟ್ ಮಾಡ್ಬೇಕು, ನಾನು ಅವ್ರ ಮನೆಗೆ ಹೋಗ್ತಿರಲ್ಲ, ಅವ್ರು ನಮ್ಮ ಮನೆಗೆ ಬರ್ತಿರಲಿಲ್ಲ. 9 ಗಂಟೆ ಸರಿಯಾಗಿ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋದ್ರೆ PBS ಎಲ್ಲಪ್ಪ ಅಂದ್ರೆ, ಸರ್ ದೋಸೆ ತಿಂತ ಇದ್ದಾರೆ ಅಂತ. ನನಗೂ ಆರ್ಡರ್ ಮಾಡಿದ್ದಾರೆ ಸರ್, ಸರಿ ಅಂತ ಒಟ್ಟಿಗೆ ತಿಂತೀವಿ. ಅಷ್ಟು ನಂಟು. ನನ್ನ ಮೊದಲೇ ಚಿತ್ರವಾದ ವಿಜಯನಗರ ವೀರಪುತ್ರ ಚಿತ್ರಕ್ಕೆ ನನ್ನ ಮೊದಲನೇ ಹಾಡಿಗೆ ಅವರೇ ನನಗೆ ಕಂಠದಾನ ಮಾಡಿದ್ದು. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಮೊದಲನೇ ಸ್ಪರ್ಧಿ ಪಿ.ಬಿ. ಶ್ರೀನಿವಾಸ್ ಅವರ ಹಾಡನ್ನು ಹಾಡೋದಕ್ಕೆ ಬರ್ತಾ ಇರೋದು ಆದಿತ್ಯ. ಅವನಿಗೆ ಪೆಟ್ಸ್ ಬಗ್ಗೆ ತುಂಬಾ ಪ್ರೀತಿ ಅನಿಸ್ತದೆ ನನಗೆ. ನಮ್ಮನೇಲಿ ಒಂದು ನಾಯಿ ಮರಿ ತಗೊಂಡ್ಬಂದಿದ್ರು. ಆ ನಾಯಿ ಮರಿಯನ್ನ ಅವನು ಎಷ್ಟು ಆಸೆ ಪಡ್ತಿದ್ದ ಅಂದ್ರೆ, ಬೆಳೀತಾ ಬೆಳೀತಾ ಆ ನಾಯಿ ಜೊತೆ ಇವನು ಇದು ಅಟ್ಯಾಚ್ಮೆಂಟ್ ತುಂಬಾನೇ ಬೆಳೀತು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನಾಯಿ ಡಾಗ್ ಟ್ರೈನರ್ ಬಂದ್ರು ನಮ್ಮಲ್ಲಿ ಟ್ರೈನಿಂಗ್ ಕೊಡಕ್ಕೆ ಅಂತ ಹೇಳಿ ಕರ್ಕೊಂಡ್ಬಂದ್ವಿ. ಅವರು ವಾಕ್ ಕರ್ಕೊಂಡು ಹೋಗ್ಬೇಕಾರೆ, ಟ್ರೈನಿಂಗಿಗೆ ಅಂತ ಕರ್ಕೊಂಡು ಹೋಗ್ಬೇಕಾರೆ ಇವನು ಅದ್ರ ಬೆನ್ನ ಹಿಂದೆನೆ ಹೋಗೋನು. ಯಾಕೆ ನೀನು ಹೋಗ್ತೀಯಾ, ಅವರು ಟ್ರೈನಿಂಗ್ ಕೊಡ್ತಾರೆ, ಅದಕ್ಕೆ ನೀನು ಹೋಗ್ಬೇಡ ಅಂದ್ರೆ, ಇಲ್ಲ ನಾನು ಹೋಗ್ಬೇಕು. ಯಾಕೆಂದ್ರೆ ಅವ್ರು ಟ್ರೈನಿಂಗ್ ಕೊಡೋರು ನಾಯಿಗೆ ಹೊಡಿತಾರಂತೆ, ಅದಕ್ಕೆ ಹೊಡಿಬಾರ್ದು ನಾಯಿಗೆ, ಅದಕ್ಕೆ ನೋವಾಗತ್ತೆ, ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೋಗೋನು ಹಿಂದ್ಗಡೆ. ಇದಾಗಿದ್ದಲ್ಲ, ಇದೇ ತರ ಬಿಟ್ರೆ ಆಮೇಲೆ ಮುಂದೇನಾದ್ರೂ ಇದಾಯ್ತು ಅಂತಂದ್ರೆ ಪ್ರಾಬ್ಲಮ್ ಆಗತ್ತೆ ಅವನಿಗೆ, ಈ ತರ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವನು ಸ್ಕೂಲ್ಗೆ ಹೋಗಿದ್ದ ಟೈಮ್ ನೋಡಿ ನಾವು ಆ ನಾಯಿನ ಯಾರಿಗೋ ಕೊಟ್ಬಿಟ್ವಿ. ಬಂದು ಈ ವಿಷಯ ತಿಳ್ಕೊಂಡು ನಾಯಿನ ಎಲ್ಲೋಯ್ತು ನಾಯಿ ಅಂತ ಕೇಳಿದ್ರೆ, ಹೀಗೆ ಕರ್ಕೊಂಡು ಹೋದ್ರು, ಒಬ್ರು ಅಂಕಲ್ ಕರ್ಕೊಂಡು ಹೋದ್ರು ಅಂದ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ, ಸಿಕ್ಕಾಪಟ್ಟೆ ಅತ್ತ. ಅದೇ ಅಟ್ಯಾಚ್ಮೆಂಟ್ ಅಲ್ಲಿ ಇವತ್ತಿಗೂ ಕೂಡ ಕ್ಯಾಮ್ರಾದಲ್ಲಿ, ಕಂಪ್ಯೂಟರ್ ಅಲ್ಲಿ, ಎಲ್ಲದರಲ್ಲೂ ಆ ನಾಯಿ ಫೋಟೋ ಹಾಕೊಂಡು ಸುಬ್ಬಿ ಅಂತ ಹೇಳ್ಕೊಂಡು ತುಂಬಾ ಆಸೆ ಪಡ್ತಾನೆ. ಸರ್ಫೆಕ್ಸಲ್ ಗುಣಗಳಲ್ಲಿ ನನ್ನ ಮಗಂದು ಅತಿಯಾದ ಪ್ರೀತಿ ಅನ್ನುವಂಥದ್ದೊಂದು ಒಳ್ಳೆ ಗುಣ ಅಂತ ಅನ್ನಿಸ್ತದೆ ನನ್ಗೆ. ಏನಪ್ಪ ವಿಶೇಷ ಇವತ್ತು? ಯಾಕಪ್ಪ ಮೀಸೆ ಇವತ್ತು ನಿಂಗೆ? ಸುಮ್ನೆ ವಿಷ್ಣುವರ್ಧನ್ ಸರ್ ಸ್ಟೈಲ್ ಮಾಡ್ತಿದ್ಯಾ ಇವತ್ತು? ಯಾವ ಹಾಡು ಹೇಳ್ತಿದ್ಯಾ? ಬಾರೆ ಬಾರೆ. ಆಲ್ ದಿ ಬೆಸ್ಟ್. ಚಂದದ ಚೆಲುವಿನ ತಾರೆ ಬಾರೆ ಬಾರೆ, ಒಲವಿನ ಚಿಲುಮೆಯ ತಾರೆ. ಕಣ್ಣಿನ ಸನ್ನೆಯ
ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಥ್ಯಾಂಕ್ ಯು ಸೋ ಮಚ್. ಮರಿ ಆದಿತ್ಯ, Sir. ತುಂಬಾ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಇನ್ನ ನಿನ್ ಗಂಟ್ಲು ಸ್ವಲ್ಪ ಚಿಕ್ಕಂದಿನಿಂದ ದೊಡ್ಡ ತನಕ ಹೊಡಿತಾ ಇದೆ. ಅದು ಹಾಡ್ತಾ ಹಾಡ್ತಾ ಸರಿ ಹೋಗುತ್ತೆ. ಆದ್ರೆ ಹಾಡೋದು ಮಾತ್ರ ಮರಿಬೇಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆದಿತ್ಯ, ನೀನ್ ಹಾಡೆಲ್ಲ ಶ್ರುತಿಬದ್ಧವಾಗಿ ಹಾಡ್ದೆ, ಅದ್ರ ಎಕ್ಸ್ಪ್ರೆಷನ್ಸ್ ಒಂಚೂರು ಕಡಿಮೆ ಆಯ್ತು ಅಂತ ನನಗನ್ನಿಸ್ತು. ಬಾರೇ ಬಾರೇ ಅಂತ ಹಾಡಕ್ಕಿಂತ ಒಂದ್ ಸ್ವಲ್ಪ ಅದು ಎಕ್ಸ್ಪ್ರೆಷನ್ ಜೊತೆಗೆ ಹಾಡಿದ್ರೆ ಅದು ರೊಮ್ಯಾನ್ಸ್ ಇನ್ನೂ ಬರ್ತಾ ಇತ್ತು. ಇನ್ನು ಚಿಕ್ಕ ಹುಡುಗ, ರೊಮ್ಯಾನ್ಸ್ ಅರ್ಥ ಆಗಕ್ಕೆ ಇನ್ನೂ ಸುಮಾರು ವರ್ಷ ಇದೆ. ಆಮೇಲೆ ನನ್ಗೆ ಹೇಳ್ಕೊಡ್ತೀಯ ನೀನು ರೊಮ್ಯಾನ್ಸ್ ಅಂದ್ರೆ ಹೀಗೆ ಅಂತ. ಸ್ಮೈಲ್ ಜೊತೆಗೆ ಹಾಡಿದ್ರೆ ಅದು ಆಟೋಮೆಟಿಕ್ ಆಗಿ ರೊಮ್ಯಾನ್ಸ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಹ್ಮ್, ಥ್ಯಾಂಕ್ ಯು. ನೀನ್ ವರ್ಷ ಅವ್ರನ್ನ ಕರೆದೆ ನೋಡು, ಬಾರೇ ಬಾರೇ, ಆ ಎಕ್ಸ್ಪ್ರೆಷನ್ ನೀನ್ ಹಾಡ್ದಾಗಿರ್ಬೇಕಿತ್ತು. ಅಂದ್ರೆ ನಿನ್ನಲ್ಲಿ ಎಕ್ಸ್ಪ್ರೆಷನ್ ಇದೆ, ನಿನಗೆ ಗೊತ್ತು ಹೆಂಗ್ ಕರೆದ್ರೆ ಬರ್ತಾರೆ ಅನ್ಬಿಟ್ಟು. ಕರೆಕ್ಟಾಗಿ ಕರೆದೆ, ಅವ್ರು ಕರೆಕ್ಟಾಗಿ ಬಂದ್ರು. ಬಟ್ ನೀನ್ ಸ್ಪರ್ಧೆಯಲ್ಲಿ ಹಾಡ್ಬೇಕಾದ್ರೆ ಹೆಂಗಿತ್ತು ಅಂದ್ರೆ, ಬಾರೇ ಬಂದ್ರೆ ಬಾಯಿಲ್ದರ್ ಆಗತ್ತಾಗ ಅಂತ. ಓಕೆ, ಒಂದ್ಸತಿ ಹಾಡು ಬರೀ ಬಾರೆ ಬಾರೆ, ಪ್ರೀತಿಯಿಂದ, ಫುಲ್ ಲವ್. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಸೂಪರ್. ಇದನ್ನ ಇನ್ನೊಂದ್ ಸ್ವಲ್ಪ ಬಾರೆ ಬಾರೆ ಅಂದ್ರೆ ವರ್ಡ್ ಅನ್ನ ಅನುಭವಿಸಿ ಹಾಡಿದ್ರೆ ತನ್ನಲ್ಲೇ ಆ ಭಾವ ಇರುತ್ತೆ. ಆ ವರ್ಡ್, ಆ ಪದದಲ್ಲೇ ಭಾವ ಇರುತ್ತೆ, ಅದು ತಾನಾಗೆ ಬರುತ್ತೆ. ಸೊ ಚೆನ್ನಾಗಿ ಹಾಡಿದ್ಯಾ. ನೋಡೋಣ, ಇಟ್ಸ್ ಅ ವೆರಿ ಕ್ರೂಷಿಯಲ್ ರೌಂಡ್ ಇವತ್ತು. ಏನಾಗುತ್ತೆ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆದಿತ್ಯ, ನಿನ್ ಪರ್ಫಾರ್ಮೆನ್ಸ್ ಆಯ್ತು, ಸ್ಕೋರ್ಸ್ ಬೇಕಲ್ವಾ? ಆದ್ರೆ ಇವಾಗ ಹೇಳಲ್ಲ, ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ಎಲ್ಲರ ಸ್ಕೋರ್ಸ್ ಒಟ್ಟಿಗೆ ರಿವೀಲ್ ಮಾಡ್ತಾರೆ. ಓಕೆನಾ? ಅವರು ಮೈಲ್ಸಂದ್ರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಮುತ್ತುರಾಯನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು. ನಿಮ್ಗೆ ಯಾರ್ ಫೇವ್ರೇಟ್? ಯಾರು ಒಬ್ರೇ ಹೇಳಿ. ಅದಿತಿ, ಗಗನ್, ನಿಶಾನ್ ರೈ. ಅವ್ನ್ ಫುಲ್ ನಾಚ್ಕೋತಾ ಇದೆ ನಿನ್ ಹೆಸರು ಹೇಳ್ಬಿಟ್ಟೆ ಅಂತ. ಮಿನಿ PB ಶ್ರೀನಿವಾಸ್ ಅವ್ರ ತರ ಬಂದ್ಬಿಡಿದ್ಯಾ ಅಲ್ವಾ ಸುದರ್ಶನ್ ಸರ್? ನೋಡಿ ಅವ್ರ ಗೆಟಪ್ ನ. ಪೇಟ ಎಲ್ಲ ಹಾಕೊಂಡು ಬಂದಿರೋದು ನೋಡಿದ್ರೆ PB ಶ್ರೀನಿವಾಸ್ ಈ ನಡುವೆ ಅವರು ಪೇಟ ಇಲ್ಲದೆ ಎಲ್ಲೂ ಹೋಗೋದಿಲ್ಲ. ಮೈಸೂರು ಪೇಟ ಇರಲೇಬೇಕು, ಹೌದು. ಜಿರ್ಗೆ ಪೇಟ. ಅದನ್ನ ನೋಡಿದ್ರೆ, ಆ ಕನ್ನಡಕನೂ ನೋಡಿದ್ರೆ ಅವ್ರನ್ನೇ ನೋಡಿದಾಗ ಆಗ್ತಾ ಇದೆ ಈಗ. ಅದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಒಂದು ವಿಶೇಷತೆ ಅಂದ್ರೆ ಅವ್ರ ಜೋಬ್ ತುಂಬಾ ಪೆನ್ಗಳಿರೋದು. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಿ ಕಸ್ತೂರಿ ನಿವಾಸ ಚಿತ್ರ ಎವರ್ ಗ್ರೀನ್ ಹಾಡನ್ನ ಹಾಡೋದಕ್ಕೆ ಬರ್ತಿದ್ದಾರೆ ಅನನ್ಯ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೂತಿ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೂತಿ ನಾನಾಗ. ಆಹಾ ವಾಸಂತಿ ನಲಿದಾಗ ವಾಸಂತಿ ನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಯಿಟ್ಟು ಬರುವಾಗ ಮುಗಿಲೊಂದು ಕರೆದಾಗ ನವಿಲೊಂದು ಮೆರೆದಾಗ ಒಡಲಲ್ಲಿ ಹೊಸದೊಂದು ನವಜೀವ ಬಂದಾಗ ಕೈ ಕೈ ಸೋತಾಗ ಮನವೆರಡು ಬೆರೆತಾಗ ಮಿಡಿದಂತ ಹೊಸರಾಗ ಅದುವೇ ಅನುರಾಗ. ಬಾರ ಬಾರ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತಿ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತಿ
ಅನನ್ಯ, ನೀ ಬಂದು ನಿಂತಾಗ ನಿಂತು ನೀ ಹಾಡ್ದಾಗ ಹಾಡಿ ನೀ ಸೆಳೆದಾಗ ಸೋತೆ ನಾನಾಗ. ಬಹಳ ಚೆನ್ನಾಗಿ ಹಾಡಿದೆ. ನನಗಿನ್ನ ಈ ಹಾಡಿನಲ್ಲಿ ಒಂದು ಸಂತೋಷವಾದ ವಿಷಯ ಏನು ಅಂದ್ರೆ, ಈ ಹಾಡನ್ನು ಬರೆದವರೇ ನಮ್ಮ ಅಣ್ಣ ಆರ್ ಎನ್ ಜಯಗೋಪಾಲ್. ये दिल दीवाना है, दिल तो दीवाना है, दीवाना दिल है ये दिल दीवाना. ಇದು ಹಿಂದಿ ವರ್ಷನ್ ಆಕ್ಚುಲ್ ಆಗಿ ಅದನ್ನ ಬೇಸ್ ಮಾಡಿ ಈ ಹಾಡನ್ನು ಮಾಡಿದ್ರು. ಇವತ್ತು ನೀನು ತುಂಬಾ ಚೆನ್ನಾಗಿ ಹಾಡಿದ್ಯಾ. ಗಾಡ್ ಬ್ಲೆಸ್ ಯು. ಅನನ್ಯ, ಫಸ್ಟ್ ಆಫ್ ಆಲ್ ನೀನ್ ಈ ಹಾಡ್ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಶಭಾಷ್. ಯಾಕಂದ್ರೆ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಅನ್ ಈಸಿ ಸಾಂಗ್ ಟು ಸಿಂಗ್. ಬ್ರೆತ್ ಕಂಟ್ರೋಲ್ ಚೆನ್ನಾಗಿರ್ಬೇಕು, ಲಾಂಗ್ ಬ್ರೆತ್ ಬೇಕು ಹಾಡಕ್ಕೆ. ಈ ಹಾಡಿಗೆ ಸಿಂಪ್ಲಿಫೈ ಮಾಡ್ಕೊಂಡು ಹಾಡಿದೆ, ತುಂಬಾನೇ ಚೆನ್ನಾಗಿ ಹಾಡಿದೆ. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಿ ಪುಟಾಣಿ ಪ್ರೊಫೆಸರ್ ದ ಕ್ಯೂಟ್ ಲಿಟಲ್ ಸಿದ್ಧಾರ್ಥ್. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ, ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ, ಧರೆಯ ಹತ್ತಿ ಉರಿಯುವಾಗ ಬದುಕಲಲ್ಲಿ ಓಡುವೆ, ಧರೆಯ ಹತ್ತಿ ಉರಿಯುವಾಗ ಬದುಕಲಲ್ಲಿ ಓಡುವೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿಸಲ್ಲ ಉಲ್ಲಾಸಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ತುಂಬಾ ಚೆನ್ನಾಗಿ ಹಾಡಿದೆ. ಎಕ್ಸ್ಪ್ರೆಷನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಒಂಚೂರು ನನಗೆ ಶ್ರುತಿ ಒಂಚೂರು ಆಚೆ ಈಚೆ ಹೋಗ್ತಿತ್ತು, ಫ್ಲಾಟ್ ಆಗ್ತಿತ್ತು ನಿಂದು. ನೀನೊಂದು ಸ್ವಲ್ಪ ಫ್ಲಾಟ್ ಹಾಡಿದ್ರೆ ನಂಗೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ಶ್ರುತಿ ಪರ್ಫೆಕ್ಟ್ ಆಗಿ ಹಾಡ್ಬೇಕು. ಓಕೆ, ಅದ್ರ ಕಡೆ ಗಮನ ಕೊಡು. ಓಕೆ ಸಿದ್ಧಾರ್ಥ್, ಎಸ್ ಸರ್. ನೀನ್ ಇಷ್ಟು ಸುಂದರವಾಗಿ ಹಾಡಿದ್ರೆ ಬಾಡಿ ಹೋದ ಬಳ್ಳಿಯಿಂದಲೂ ಹೂ ಅರಳುತ್ತೆ, ತಂತಿ ಹರಿದ ಅಲ್ಲ ತಂತಿನೇ ಇಲ್ದಿರೋ ವೀಣೆಯಿಂದಲೂ ನಾದ ಹರಿಯುತ್ತೆ. ಯು ಲಿವ್ ದ ಸಾಂಗ್. ಬಾಟಮ್ 8 ಅಲ್ಲಿ ಇಬ್ರು ಸ್ಪರ್ಧೆಯಿಂದ ಹೊರಗೆ ಹೋಗ್ತಾರೆ. ನೀನು, ಐ ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ಯು ಆರ್ ಇನ್ ದ ಕಾಂಪಿಟೇಷನ್. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತಪ್ಪ. ಥ್ಯಾಂಕ್ ಯು ಸರ್. ನಾವು ಕಣ್ಣೆದುರಿಗೇನೆ ರಾಜ್ಕುಮಾರ್ ಆ PBS ಅವ್ರ ವಾಯ್ಸ್ ಅಲ್ಲಿ ಹಾಡ್ತಿರೋರು ಹಾಗೆಯೇ ಕಣ್ಣಲ್ಲಿ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಿ PB ಶ್ರೀನಿವಾಸ್ ಅವರ ಸುತ್ತಿನಲ್ಲಿ ಬರ್ತಾ ಇರೋದು ನಮ್ಮ ಎಕ್ಸ್ಪ್ರೆಷನ್ ಕ್ವೀನ್ ಅಂತಾನೆ ಕರಿತೀನಿ ನಾನು ಇವಳನ್ನ. ಲೆಟ್ಸ್ ವೆಲ್ಕಮ್ ಅದಿತಿ. ಬಿಂಕದ ಸಿಂಗಾರಿ ಮೈ ಟೊಂಕಿನ ಬಯ್ಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ.
ಪರ್ಫಾರ್ಮೆನ್ಸ್ ಹೇಗಿತ್ತು ಕೇಳೋಣ? ಯಾರನ್ನ ಕೇಳೋಣ? ದೊಡ್ಡ ಸರಿಗೆ. ದೊಡ್ಡ ಸರ್ ಕೇಳೋಣ ಫಸ್ಟ್. ಅಲ್ಲ, ನೀನೇ ಒಂದು ಬಿಂಕದ ಸಿಂಗಾರಿಯಾಗಿ ಕಾಣ್ತಾ ಇದೆಯಾ ನಮಗೆ. ಬಿಂಕದ ಸಿಂಗಾರಿ ಸ್ವಲ್ಪ ರಿದಮ್ ಸ್ವಲ್ಪ ಫಾಸ್ಟ್ ಆಯ್ತೇನೋ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಒರಿಜಿನಲ್ ಹಾಡು ಕೇಳಿದ್ದೀನಿ, ನೀನು ಹಾಡಿದ್ದಕ್ಕೆ ಚೆನ್ನಾಗಿ ಹಾಡಿದೆ. ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ಸರ್. ಅದಿತಿ ಚೆನ್ನಾಗಿ ಹಾಡ್ದೆ. ಕೆಲವು ಸೆಕ್ಷನ್ಸ್ ಬಹಳನೇ ಅದ್ಭುತವಾಗಿ ಹಾಡಿದೆ. ಕೆಲವು ಸೆಕ್ಷನ್ಸ್ ಅಲ್ಲಿ ಯಾಕೋ ನನಗೆ ಸ್ವಲ್ಪ ಡೌಟ್ ಇತ್ತು. ನೀನು ಪಲ್ಲವಿನಲ್ಲಿ ಹಾಡು, ಒಂದೇ ಒಂದ್ಸತಿ ಪಲ್ಲವಿ ಹಾಡು. ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತ. ಅಲ್ಲ, ಅಲ್ಲಿ ಸರಿಗ ಸರೇನೆ, ಅದು ಪಲ್ಲವಿನಲ್ಲಿ ನಿ ಸರೇ ನಿ ಸಾ ನಿ ಧ ಪ, ಅದೊಂದು ಕರೆಕ್ಷನ್. ಒಂದ್ಸತಿ ಹಾಡು. ನಿನ್ನಂತರಂಗ ಮಕರಂದ ನಿನ್ನಂತರಂಗ ಮಕರಂದ. ಕರೆಕ್ಟ್ ಕರೆಕ್ಟ್. ಅದರ್ವೈಸ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಚೆನ್ನಾಗಿತ್ತು. ಸೊ ಗಮನ ಇಟ್ಟು ಕಲಿತಿದ್ದೇವೆ. ಅದಿತಿ, ನಿನ್ ಸ್ಟೈಲ್ ಒಂದು ಸ್ಪೆಷಲ್ ಸ್ಟೈಲ್ ಇದೆ. ಅಲ್ಲಿ ಒಂಚೂರು ನಮ್ಕೀಲ ಸ್ಟೈಲ್ ನಿಂದು. ಆ ಸ್ಟೈಲಲ್ಲಿ ಹಾಡಿದ್ಯಾ ಈ ಹಾಡನ್ನ, ಹೆಂಗಿರುತ್ತೆ ಅಂತ ಸಖದ ಹಾಡಿದೆ. ಒಂಚೂರು ತಾಳ ಆಚೆ ಈಚೆ ಹೋಯ್ತು, ಶ್ರುತಿ ಎಲ್ಲ ಕರೆಕ್ಟ್ ಆಗಿತ್ತು. ಬಿಂಕ ಮಾಡ್ಕೊಂಡು ತಲೆ ಅಲ್ಲಾಡ್ಸು ಸರಿಯಾಗೆ ನಿನ್ ಸ್ಟೈಲಲ್ಲಿ. ಓಕೆ, ನೋಡೋಣ ಸೀಕ್ರೆಟ್ ಸ್ಕೋರ್ ಹೋಗ್ತಾ ಇದೆಯಾ ಡಬ್ಬದೊಳಗೆ ಅಂತ. ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ PB ಶ್ರೀನಿವಾಸ್. ಸುತ್ತಿನಲ್ಲಿ PB ಶ್ರೀನಿವಾಸ್ ಅಪರಾವತಾರ ತರಾನೇ ಬಂದಿರುವಂತಹ ಮಿನಿ PBS ನಿಶಾನ್ ರಾಯ್. ಗಾಳಿಯ ಪಟ್ಟದಂತೆ ನಾನೆಯ ಆಡಿದ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಹೇ ಶ್ರೀಕೃಷ್ಣ. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದೇ ಎಂದು ನಂಬಿದೆ ನಯ್ಯ ಶಾಶ್ವತವೆಂದು. ಎಲ್ಲ ಸುಳ್ಳು, ಎಲ್ಲವೂ ಪಳ್ಳು, ತಿಳಿದೆನು ಇಂದು ನಾನು ಮಿಥ್ಯಾ ನೀನು ಸತ್ಯ. ಈ PB ಶ್ರೀನಿವಾಸು ಇಷ್ಟು ಯಂಗಾಗಿ ಕಾಣ್ತಾ ಇದ್ರೆ ಯಾವ ಸ್ಪಾಗ್ ಹೋಗ್ತೀರಾ ಸರ್? ಅದಕ್ಕೆ ಕಾರಣ ಮಸಾಲೆ ದೋಸೆ. ನಂಗೊಂದು ಮಸಾಲೆ ದೋಸೆ ತರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ ಸರ್, ಒಂದ್ ತರಿಸ್ಬಿಡ್ಲಾ? ಅಲ್ಲ, ಒಂದು 2 ತರಿಸ್ಬಿಡಿ. 2 ನೀವೇ ತಿಂತೀರಾ ಸರ್? ಇಲ್ಲ, ನನ್ನ ಸ್ನೇಹಿತ ಸುದರ್ಶನ್ ಅವ್ರು ಕೊಡ್ತೀನಿ. ಸರ್ 3 ಹೇಳಿ ಸರ್, ನಾನು ತಿಂತೀನಿ. ನಮ್ಮ ಲೆಕ್ಕದಲ್ಲಿ ನನ್ಗೂ ಆಮೇಲೆ ಸುದರ್ಶನ್ ಅವ್ರಿಗೂ ಮಾತ್ರ. ನನ್ಗಿಲ್ವಾ ಸರ್? ಆಮೇಲೆ ನೋಡಿ. ಸರಿ ಸರ್, ಇದು ಒಂದ್ ನಿಮಿಷ, ನಾನು ಅವ್ರಿಗೆಲ್ಲ ಒಂದು ನನ್ನ ಸಣ್ಣ ಪ್ರೆಸೆಂಟೇಶನ್ ಕೊಡ್ಬೇಕಂತಿದ್ದೀನಿ. ನೀವೇ ಪ್ರೆಸೆಂಟೇಶನ್ ತಂದಿದ್ದೀರಾ ಸರ್? ಪ್ಲೀಸ್. ನನಗೆ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ, ಈ ತರ ಕಾಂಪಿಟೇಷನ್ ಬಂದಾಗ ತುಂಬಾ ಡಿಫಿಕಲ್ಟ್ ಸಾಂಗ್ಗಳನ್ನ ತಗೋಬಾರ್ದು.
ಸೆಲೆಕ್ಟ್ ಮಾಡುವಾಗ ಸಾಂಗ್ಸ್ನ ಕೆಲವು ಈಸಿಯಾಗಿ ಹಾಡಿ ಜೋಶಿಂದ ಹಾಡೋ ಥರ ಇರಬೇಕು. ಆದ್ರಿಂದ ಹಾಡುವಾಗ ಸ್ವಲ್ಪ ಜೋಶ್ ಅಂತ ಹಾಡಿದ್ರೆ ನಮಗೂ ಒಂಥರ ಮಜಾ ಬರ್ತದೆ. ಅದಕ್ಕೋಸ್ಕರ ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದೆ. ಗಾಡ್ ಬ್ಲೆಸ್ ಯು. ಸೌಮ್ಯ. ನಿಶಾನ್, ಮೊದಲನೇ ನಾನೇನು ಹೇಳ್ತೀನಿ ಅಂದ್ರೆ ನೀನ್ ಸೂಪರ್ ಪರ್ಫಾರ್ಮರ್ ಕಣೋ. ಪರ್ಫಾರ್ಮೆನ್ಸ್ ಎಲ್ಲ ಗ್ರೇಟ್, ಆದ್ರೆ ನಿನ್ ಚರಣದಲ್ಲಿ ಹಾಡಿದಾಗ ತುಂಬಾನೇ ಆಚೆ ಈಚೆ ಆಯ್ತು ಸ್ವರ ಎಲ್ಲ. ಆದ್ರಿಂದ ನಿಂದು ಈ ಆಕ್ಟಿಂಗ್ ಎಲ್ಲ ಇದೆಯಲ್ಲ, ಅದ್ರ ಜೊತೆಗೆ ನಿನ್ ಸಿಂಗಿಂಗ್ ಮೇಲೂ ಗಮನ ಕೊಡ್ತೀನಿ ಮೇಡಮ್ ಅಂತ ಪ್ರಾಮಿಸ್ ಮಾಡು ನನಗೆ. ಸಿಂಗಿಂಗ್ ಕಡೆ ಇನ್ನೂ ಗಮನ ಕೊಡ್ತೀನಿ ಮೇಡಮ್. ಓಕೆ, ಇಟ್ಸ್ ಅ ಪ್ರಾಮಿಸ್. ಥ್ಯಾಂಕ್ ಯು. ನಿಶಾನ್ ರಾಯ್, ನಿನ್ನ ವೇಷದಲ್ಲಿ, ನಿನ್ನ ಅಭಿನಯದಲ್ಲಿ ನೀನು ಕಟ್ಟಿದಂತಹ ರಂಗೇನಿದೆ ಅದು ನಿನ್ನ ಹಾಡಲ್ಲಿ ಬರಲಿಲ್ಲ. ನನಗೆಲ್ಲೂ ಕನೆಕ್ಟೇ ಆಗ್ಲಿಲ್ಲ ನಿನ್ನ ಹಾಡು. ಈಗೇನಾಗ್ತಾ ಇದೆ ಅಂದ್ರೆ ನಿನ್ನ ಪ್ರಾಬ್ಲಮ್ಮು, ಹಾಡ್ಬೇಕಾದ್ರೆ ಓಕೆ ನೆಕ್ಸ್ಟ್ ನನ್ನ ಕೈ ಹಿಂಗೆ ಎತ್ತಬೇಕು, ಅದಾದ್ಮೇಲೆ ಕೈನ ಹಿಂಗ್ ಮಾಡಬೇಕು, ಬೆರಳು ಹಿಂಗ್ ಮಾಡಬೇಕು, ಅದು ಒಂದು ಕಡೆ ನಿನ್ ಗಮನ ಹರಿತಾ ಇದೆ, ಇನ್ನೊಂದು ಕಡೆ ಹಾಡ್ತಾ ಇದೆಯಾ. ಸೊ ನಿನ್ನ ಕಾನ್ಸಂಟ್ರೇಷನ್ ಏನಿದೆ ಅದೆಲ್ಲ ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡ್ತಾ ಇದೆ. ಇನ್ನು ಸಾರಿಗಮಪ ವಿನ್ನರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಸಿಂಗಿಂಗ್ 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 ಫಸ್ಟ್, ಅದಾದ್ಮೇಲೆ ಇದೆಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ನೆಕ್ಸ್ಟ್ ಪರ್ಫಾರ್ಮರ್ ಪ್ರಜ್ವಲ್. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ, ನಾಳೆ ನೀನೆ ನಂದಾದೇವ ನನ್ನ ಬಾಳಿಗೆ, ಆಶರೇ ನೀನೆ ನನಗೆ. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ, ಆಟ ಪಾಠ ನೋಡಿ ನಲಿವ ತಾಯ ಕಾಣದೆ, ಅವಳ ಮಮತೆ ಮಡಿಲಿನಿಂದ ದೂರ ಜಾರಿದೆ. ನಿನ್ನ ನಾನು ನೋಡಲು ಕರುಣೆ ತುಂಬಿ ಕಾಡಲು ಪ್ರೇಮದೆ ನಿನ್ನ ಸೇರಿದೆ, ನನ್ನಲ್ಲಿ ನೀನಾದೆ. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ, ನಾಳೆ ನೀನೆ ನಂದಾದೇವ ನನ್ನ ಬಾಳಿಗೆ, ಆಶರೇ ನೀನೆ ನನಗೆ. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ. ಹಾಡು ನನಗಿಷ್ಟ ಆಯ್ತು, ಆದ್ರೆ ನಿನ್ನ ಹಾಡಿನ ಬಗ್ಗೆ ಜಡ್ಜ್ ಮಾಡೋದಕ್ಕೆ ನಮ್ಮ ಜಡ್ಜಸ್ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಒಂದ್ ನಿಮಿಷ ನಾನು ಈ ಸಾಂಗ್ ನಮ್ಮ ಅಮ್ಮಂಗೆ ಡೆಡಿಕೇಟ್ ಮಾಡಿದೆ. ಪ್ರಜ್ವಲ್, ನಾನು ಮುಂಚೆನೂ ಹೇಳಿದ್ದೀನಿ ನಿನ್ನ ಸಿಂಗಿಂಗ್ ಅಲ್ಲಿ ತುಂಬಾ ಪ್ರಬುದ್ಧತೆ ಇದೆ ಅಂತ, ಅಂದ್ರೆ ಮೆಚ್ಯೂರಿಟಿ ಇದೆ. ಅದಕ್ಕೆ ತಕ್ಕಂಗೆ ನೀನಿವತ್ತು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ಅದಕ್ಕೆ ಫುಲ್ ಜಸ್ಟಿಸ್ ಮಾಡಿದ್ಯಾ. ಸಖತ್ತಾಗಿತ್ತು, ನಂಗಂತೂ ತುಂಬಾ ಇಷ್ಟ. ಥ್ಯಾಂಕ್ ಯು. ಕೆಲವು ಸ್ಪರ್ಧಿಗಳನ್ನ ನಾನು ಈ ಸ್ಪರ್ಧೆಗೆ ಮೀರಿ ಕೂಡ ಸಂಗೀತದ ಪ್ರಪಂಚದಲ್ಲಿ ಅವ್ರಿಗೊಂದು ಉನ್ನತ ಸ್ಥಿತಿ ಖಂಡಿತ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ನಿಂತರ ಯಾರಾದರೂ ಮ್ಯೂಸಿಕಲ್ ಒಂದು ಕ್ವಾಲಿಟಿನ ತೋರಿಸಿದಾಗ ಐ ವಾಂಟ್ ಟು ಜಸ್ಟ್ ಟ್ರೈ ಸಮಥಿಂಗ್. ಸರ್ ಶ್ರುತಿ ಕೊಡಿ ಸರ್, ಅದೇ ಶ್ರುತಿ ದಯವಿಟ್ಟು. ನಾನೇನ್ ಹಾಡ್ತೀನೋ ಒಂದು ಹಾಡು. ಆ ವೇರಿಯೇಷನ್ ಏನ್ ಮಾಡ್ತಾ ಇದೆಯಾ, ದಟ್ ಈಸ್ ಅ ಮ್ಯೂಸಿಷಿಯನ್ ಇನ್ ಯು. ಅದ್ರಲ್ಲಿ ಏನು ತಪ್ಪಿಲ್ಲ, ದಟ್ಸ್ ಅ ಮ್ಯೂಸಿಷಿಯನ್ ಇನ್ ಯು. ಮಧ ಸಾ
ಮರಸ ಸೂಪರ್ 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 ಲವ್ಲಿ ಫ್ಯಾಂಟಾಸ್ಟಿಕ್. ನೀನು ಯುವರ್ ಅ ಗ್ರೇಟ್ ಮ್ಯೂಸಿಷಿಯನ್. ಸ್ಪರ್ಧೆಯಲ್ಲಿ ನೀವು ಗೆಲ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ಆದ್ರೆ ಸಂಗೀತ ಪ್ರಪಂಚದಲ್ಲಿ ಖಂಡಿತವಾಗಿಯೂ ನೀನು ದೊಡ್ಡ ಹೆಸರು ಮಾಡಬಹುದು ಅನ್ನೋ ಭರವಸೆ ನಂಗಿದೆ. ಪ್ರೌಡ್ ಆಫ್ ಯು ಪ್ರಜ್ವಲ್, ಫ್ಯಾಂಟಾಸ್ಟಿಕ್. ಆಂಟಿ, ಎಷ್ಟು ಒಳ್ಳೆ ಹಾಡು, ಎಷ್ಟು ಅರ್ಥಗರ್ಭಿತವಾಗಿರುವಂತಹ ಹಾಡು. ಇದನ್ನ ಪ್ರಜ್ವಲ್ ಇವತ್ತು ನಿಮಗೆ ಡೆಡಿಕೇಟ್ ಮಾಡಿದ್ದಾನೆ. ಯು ಹ್ಯಾಪಿ? ಹ್ಯಾಪಿಗಿಂತ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ನಾನ್ ಪುಣ್ಯವಂತೆ, ನಾನು ಅವ್ರ ತಂದೆ ಅಷ್ಟೇ. ಈ ಮಗುನ್ ಪಡೆಯಕ್ ನಾವು ತುಂಬಾ ಭಾಗ್ಯ ಮಾಡಿದ್ವಿ. ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ, ನಾಳೆ ನೀನೆ ನಂದಾದೀಪ ನನ್ನ ಬಾಳಿಗೆ. ಹ್ಯಾಪಿ? ಹ್ಯಾಪಿ. ಫುಲ್ ಹ್ಯಾಪಿ. ಮದರ್ಸ್ ಡೇ ಗಿಫ್ಟ್ ಇಲ್ಲೇ ಕೊಟ್ಬಿಟ್ಯಾ ಅಮ್ಮಂಗೆ? ಹೌ ನೈಸ್. ಸುದರ್ಶನ್ ಸರ್ ಏನ್ ಹೇಳ್ತಾರೆ ಕೇಳೋಣ ನಿನ್ ಪರ್ಫಾರ್ಮೆನ್ಸ್ ಬಗ್ಗೆ. ಈ ಎಮೋಷನಲ್ ಸಾಂಗ್ಗಳು ಬಂದಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಅನ್ನೋ ತಡ್ಕೊಂಡೆ ಅವತ್ತು ಕಷ್ಟಪಟ್ಟು. ಅಂದರೆ ಆ ಭಾವುಕತೆ ತುಂಬ ಚೆನ್ನಾಗಿ ಹಾಡ್ದಿ. ಎನಿವೇ, ಯು ಹವ್ ಡನ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಿ ಇವಳಲ್ಲಿ ನಾನು ಮೆಚ್ಚೋ ಅಂತ ಒಳ್ಳೆ ಗುಣ ಅಂತಂದ್ರೆ ನಿಷ್ಠೆ ಅಂತ ಹೇಳ್ಬೋದು. ಸಲಿ ಅವಳು ಗುರುಗಳು ಅವಳಿಗೆ ಒಂದು ತುಂಬಾ ಕಷ್ಟವಾದ ಹಾಡು ಕೊಟ್ಬಿಟ್ಟು ಇದನ್ನ ಅಭ್ಯಾಸ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು. ಮತ್ ಮಾರನೇ ದಿನನೇ ಟೆಸ್ಟ್ ಸೆಟ್ ಆಯ್ತು. ಅವಳಿಗೆ ರಾತ್ರಿ ಎಲ್ಲ ಕೂತು ಒಂದು ಟೆಸ್ಟ್ ಅಲ್ಲಿ ಮತ್ತೆ ಇದಕ್ಕೆ ಸಂಗೀತಕ್ಕೆ ಎರಡಕ್ಕೂ ಬ್ಯಾಲೆನ್ಸ್ ಮಾಡಿ ಟೆಸ್ಟ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಲು. ಮತ್ತೆ ಅವರ ಸಂಗೀತದ ಗುರುಗಳ ಹತ್ರನೂ ಬೇಷ್ ಅಂತ ಅನ್ಸ್ಕೊಂಡಿದ್ಲು. ಮತ್ತೆ ಸರ್ಫೆಕ್ಸ್ ಅಲ್ಲಿ ಒಳ್ಳೆ ಗುಣ ಅಂತ ಹೇಳಿದ್ರೆ ನಿಷ್ಠೆ ಅಂತ ಹೇಳ್ಬೋದು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಭಿಸಿ ನಗೆಯಲ್ಲಿ ಬೀಸುತ್ತಿದೆ. ಕುಸುಮಿಸಿ ಪುಳಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸಗಿಸಿತು. ಹೂವನ ಕುಸುಮಿಸಿ ಪುಳಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸಗಿಸಿತು. ಮಿತ್ರನ ಮೈತ್ರಿಯ ಹೊಸಗೆ ಮಸಗದಿದೆ ಮರುಕದ ಧಾರೆಯು ಮಸಗಿಸಿತು. ಮರುಕದ ಧಾರೆಯು ಮಸಗಿಸಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಭಿಸಿ ನಗೆಯಲ್ಲಿ ಬೀಸುತ್ತಿದೆ. ಸುಪ್ರಿಯಾ, ನಿನ್ಗೂ ಟೆನ್ಷನ್? ಸ್ವಲ್ಪ ಇದೆ ಅಷ್ಟೇ. ಸ್ವಲ್ಪ ಇದೆ. ಜಡ್ಜಸ್ ಏನ್ ಹೇಳ್ತಾರೆ ಕೇಳೋಣ. ಸೌಮ್ಯ? ಸುಪ್ರಿಯಾ, ಎಸ್ ಮ್ಯಾಮ್. ಸ್ವಲ್ಪ ಈಗ ಹಾಡಿನ ಬಗ್ಗೆ ಸೀರಿಯಸ್ ಆಗಿ ಹೇಳಬೇಕು ಅಂತ ಅಂದ್ರೆ, ಒಂದು ನಾನು ಲಾಸ್ಟ್ ಟೈಮು ಹೇಳಿದ್ದೆ ನಿನ್ಗೆ, ಹಾಡ್ತಾ ಇರೋಕೆ ಸಡನ್ ಆಗಿ ಮೈಕ್ ಇಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದು ಹೋದ ಸಲನೂ ಹೇಳಿದ್ದೆ ಒಂದು ಎಪಿಸೋಡ್ನಲ್ಲಿ. ಈಗಲೂ ಅದೇ ತಪ್ಪು ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀನು ಹಾಡೋವಾಗ ಎಷ್ಟು ಪವರ್ ಬೇಕೋ ಅದಕ್ಕಿಂತ ಜಾಸ್ತಿ ಪವರಲ್ಲಿ ಹಾಡ್ತೀಯ. ಅದನ್ನ ಗಮನ ಇಟ್ಕೊ ನೆಕ್ಸ್ಟ್ ಟೈಮ್. ಆಯ್ತು. ಹಾ, ವಿಜಯ್? ಒಂದೇ ಲೈನಲ್ಲಿ ಹೇಳ್ತೀನಿ, ಅವ್ರು ಹೇಳಿದ ಎಲ್ಲಾ ಪಾಯಿಂಟ್ಸ್ ಮೇಲೆ ಗಮನ ಕೊಡು. ಓಕೆ? ಆಯ್ತು ಸರ್. ಬಟ್ ನಿನಗೆ ಭಯ ಸಿಕ್ಕಾಪಟ್ಟೆ ಅಂತ ಕಾಣಿಸುತ್ತೆ ನನಗೆ ಯಾವಾಗಲೂ. ಅವ್ರ ತಂದೆ ತಾಯಿ ಯಾರಿದ್ದಾರೆ ಇಲ್ಲಿ? ಸರ್, ನಿಮಗೂ ಭಯನಾ ಸರ್? ಇಲ್ಲ, ಮೋಸ್ಟ್ಲಿ ಇವತ್ತು ಅವಳು ಸೀರೆ ಸ್ವಲ್ಪ ಶೀ ಇಸ್ ಫೀಲಿಂಗ್ ಅನ್ಕಂಫರ್ಟಬಲ್ ಅನ್ಸುತ್ತೆ. ಇಲ್ಲ ಸರ್, ಅವತ್ತು ಜೀನ್ಸ್ ಅಲ್ಲೂ ಭಯ ಪಡ್ತಿದ್ದೆ. ಭಯ ಪಡಬೇಡ, ಓಕೆ? ಒಂದ್ಸತಿ ಧೈರ್ಯವಾಗಿ ನಗು ನೋಡೋಣ, ನಗು ಬರುತ್ತೆ ಅಂತ. ಸುದರ್ಶನ್ ಸರ್, ಆಕ್ಚುಲಿ ನೀವು ಹೇಳ್ಕೊಡಿ. ಸರ್, ನೀವು ನೀವು ಸ್ವಲ್ಪ ಖಳನಾಯಕನ ಭಯ ಹೇಗ್ ಪಾತ್ರದಲ್ಲಿ ಬಿಡ್ಬೇಕು ಅಂತ ಹೇಳ್ಬಿಡಿ ಖರ್ಚಿಸಿ ನಗ್ತಿರಲ್ಲ, ಆ ಥರ ನಗದ್ ಹೇಳ್ಕೊಟ್ಬಿಡಿ ಇವಳಿಗೆ. ಬೇಡಮ್ಮ, ಆ ಥರ ನಕ್ಕಿದ್ರೆ ಜೀವನದಲ್ಲಿ ನಿನ್ನ ಯಜಮಾನ ಓಡೋಗ್ಬಿಡ್ತಾನೆ ಮುಂದೆ ಮದುವೆ ಆದಾಗ. ತುಂಬ ಚೆನ್ನಾಗಿ ಹಾಡ್ತೀಯಮ್ಮ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಈಗ ಎಲಿಮಿನೇಷನ್ ಮುಂಚೆ ಲೆಟ್ಸ್ ಕಾಲ್ ದ ಫೈನಲ್ ಕಂಟೆಸ್ಟೆಂಟ್ ಆಫ್ ಟುಡೇಸ್ ಶೋ.
ಅಭಿಷೇಕ್. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ಕಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಆಡುತ್ತಿರುವ ಮೋಡಗಳೇ, ಒಬ್ಬನು ತನ್ನಯ ಸಲುವಾಗಿ ಹಲವರ ದೋಚಿ ನಗುವಂಥ, ಒಬ್ಬನಲ್ಲಿ ನಗುತ್ತಿರಲು ಕೋಟಿ ಮುಂದೆ ಅಳುವಂಥ, ಲೋಕವಿದುವಂತೆ ಪಾಪದ ಸಂತೆ, ಲೋಕವಿದುವಂತೆ ಪಾಪದ ಸಂತೆ. ಪ್ರೀತಿಯಲ್ಲಿ ನೀತಿಯಲ್ಲಿ ಶಾಂತಿಯು ಎಲ್ಲಿದೆ ಜಗದಲ್ಲಿ. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಹೋ 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 ಹೋ. ರಾಜ್ಕುಮಾರ್ ಮಗ ಪುನೀತ ಹಾಡೋದು ಹೇಗಿರುತ್ತೋ ಹಾಗೆ ಇತ್ತು ನೀ ಹಾಡಿದ್ದು. ಅಷ್ಟು ಮುದ್ದಾಗಿದೆಯಾ. ಈಗ ಸ್ವಲ್ಪ ಆ ಮಗು ಕಡೆ ಇದೆ ನೀ ಹಾಡಿದ್ದಲ್ಲಿ, ಅದು ಒರಿಜಿನಲ್ಲಿ ಸ್ವಲ್ಪ ಮೇಲ್ ವಾಯ್ಸು. ನಿನ್ನ ಸ್ವಲ್ಪ ಈಗ ಮಗು ಹಾಡ್ದಾಗಿತ್ತು. ಓಕೆ, ಇನ್ನು ನೀನು ಬೆಳಿಬೇಕು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀನ್ ಹೆಂಗಂದ್ರೆ 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ. ಬಟ್ ಏನಂದ್ರೆ ಒಂದು ಕನ್ಸಿಸ್ಟೆನ್ಸಿ ಇದೆ ನಿನ್ನಲ್ಲಿ. ಸಿಂಗಿಂಗ್ ಅಲ್ಲಿ ಏನಾದ್ರೂ ಒಂದು ಹೊಸತನ ನಂಗೆ ಕಾಣಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ನೀನ್ ಏನ್ ಹಾಡ್ತೀಯ ಅದನ್ನ ಅಚ್ಚುಕಟ್ಟಾಗಿ ಹಾಡ್ತಾ ಇದೀಯಾ. ಐ ವಾಂಟ್ ಸಮಥಿಂಗ್ ನ್ಯೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇದು ನೀನು ಮಾಡರ್ನ್ ಬೆಟ್ಟದ ಹುಲಿ ಆ ಲುಕ್ಕಲ್ಲಿ ಬಂದಿದ್ಯಾ. ಒಂದೇ ಒಂದು ನಂಗೆ ಖುಷಿ ಆಯ್ತು ನಿನ್ ಸಿಂಗಿಂಗ್ ಅಲ್ಲಿ. ಚರಣದಲ್ಲಿ ಲೋಕವಿರುವಂತೆ ಮತ್ತೆ ಆ ನೋಟ್ಗೆ ಬರಬೇಕು, ಆ ಹೈ ಇಂದ ಲೋಕ್ ಬರಬೇಕು. ಕರೆಕ್ಟ್ ಆಗಿ ತಗೊಂಡೆ ನೀನು ಅದನ್ನ. ನನ್ಗದು ತುಂಬಾ ಖುಷಿ ಆಯ್ತು ನಿನ್ ಸಿಂಗಿಂಗ್ ಅಲ್ಲಿ. ಇವತ್ತಿನ ಫುಲ್ ಸಿಂಗಿಂಗ್ ನಲ್ಲಿ ನಂಗೆ ಖುಷಿ ಆಗಿದ್ದ ಪಾರ್ಟ್ ಅದು. ಅಭಿಷೇಕ್, ಸುದರ್ಶನ್ ಸರ್ಗೆ ಟೈಮ್ ಆಯ್ತಂತೆ, ಹ್ಮ್. ಅವ್ರು ಹೊರಡ್ಬೇಕಂತೆ. ಹ್ಮ್. ಅವ್ರನ್ನ ಬೈಕ್ ಮೇಲೆ ಕೂರ್ಸ್ಕೊಂಡು ಹೋಗ್ತೀಯಾ? ಹಾ ಸರಿ. ರೆಡಿ, ಎಸ್. ಸ್ಟಾರ್ಟ್. ಹಾಡೋಣ ನೀನು ನಾನು, ಎನ್ನ ಆಸೆ ತಾರೆ ನೀನು, ನೋಡಿ ನಿನ್ನ ಅಂದ ಚಂದ ಚಂದ ಮಾಮ. ಮೊದಲನೇದಾಗಿ ನಾನು ನೆಮ್ಮದಿಯಾಗಿ ಕೂತಿದ್ದೆ. ಮೋಟರ್ ಬೈಕ್ ಕೂರ್ಸ್ಕೊಂಬ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆ ಕಡೆ ಹಂತಕ್ಕೆ ಬಂದಿದೆ. ಇವತ್ತು ಇಬ್ಬರನ್ನ ನಾವು ಎಲಿಮಿನೇಟ್ ಮಾಡ್ತಾ ಇದೀವಿ ಬಾಟಮ್ 8 ನಲ್ಲಿ. ಅದಕ್ಕೆ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆಯಲ್ಲ, ಇಂದಿನ ಕಾರ್ಯಕ್ರಮದ ಬೆಸ್ಟ್ ಡ್ರೆಸ್ಡ್ ಪರ್ಸನ್ ಯಾರು ಅಂತ ನೋಡ್ಬೇಕಲ್ಲ. ನಿಸ್ಸಂದೇಹವಾಗಿ ನಮ್ಮ ಮಂಗಳೂರಿನ ನಿಶಾಂತ್ ರಾಯ್. ಈಗ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ 8 ಜನ ಹಾಡಿದ್ದಾರೆ, ಅದ್ರಲ್ಲಿ 2 ಎಲಿಮಿನೇಟ್ ಆಗ್ತಾರೆ. ಹೌದು. ಯಾರು ಸೇಫ್ ಇದಾರ ಅವ್ರ ಹೆಸರು ಹೇಳ್ತೀವಿ, ಅವರು ಕೂತ್ಕೋಬಹುದು. ಮಿಕ್ಕವ್ರು ವೇದಿಕೆಯಲ್ಲಿರಿ. ಕಡೆಯಲ್ಲಿ ಯಾರು 2 ಉಳ್ಕೋತಾರೋ ಅವರು
ಅನ್ಫಾರ್ಚುನೇಟ್ಲಿ ಸ್ಪರ್ಧೆಯಿಂದ ಹೊರಗೆ ಹೋಗ್ತಾರೆ. ಸೊ ಮೊದಲನೇ ಸ್ಪರ್ಧಿ ಸಿದ್ಧಾ. ಪ್ರಜ್ವಲ್. ಸುಪ್ರಿಯಾ. ಅನನ್ಯ. ಅದಿತಿ. ಕಡೆಯ ಸೇಫ್ ಝೋನ್ ಸ್ಪರ್ಧಿ ಹೇಳಕ್ಕಿಂತ ಮುಂಚೆ ಇವತ್ತಿನ ಪರ್ಫಾರ್ಮೆನ್ಸ್ ನಲ್ಲಿ ಅತಿ ಕಡಿಮೆ ಮಾರ್ಕ್ಸ್ ಬಂದಿರೋದು ಯಾರಿಗೆ ಅಂತ ಹೇಳ್ತೀನಿ. 14.5 ಮಾರ್ಕ್ಸ್ ತಗೊಂಡು ಇವತ್ತು ಎಲಿಮಿನೇಟ್ ಆಗಿರೋ ಸ್ಪರ್ಧಿ ವೆರಿ ಸಾರಿ ಟು ಸೇ ನಿಶಾನ್ ರೈ. ನಿಶಾಂತ್, we love you, man. ಆದಿತ್ಯ ಹಾಗೂ ಅಭಿಷೇಕ್ ಇಬ್ರು ಉಳ್ಕೊಂಡಿದ್ದಾರೆ. ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಪರ್ಧೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಅವಕಾಶ. ಒಬ್ಬರಿಗೆ 15 ಅಂಕಗಳು, ಇನ್ನೊಬ್ಬರಿಗೆ 15.5 ಅಂಕಗಳು ಸಿಕ್ಕಿದೆ. ಯಾರು ಸೇಫ್ ಆಗಿದ್ದೀರಿ ಸ್ಪರ್ಧೆನಲ್ಲಿ ಅವ್ರ ಹೆಸರನ್ನ ಹೇಳ್ತೀವಿ. ಅಂಡ್ ವಿನರ್ ಅಭಿಷೇಕ್. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಇದೇ ವೇದಿಕೆಯಲ್ಲಿ. ನಮಸ್ಕಾರ, ಶುಭರಾತ್ರಿ. ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ, ನನ್ನ ಕೊನೆವರೆಗೂ ಮನದಲ್ಲಿ ನಾನು ಇರಬಹುದೇ. ವಿಶೇಷವಾಗಿದೆ ಈ ಬಡಪಾಯಿಯ ಖುಷಿಯ ಈ ಮಿಡಿತ, ನಿನ್ನ ನೋಡುತ್ತಾ ನಾ ಮೂಕ ವಿಸ್ಮಿತ. ಎಲ್ಲರನ್ನು ಮಿಸ್ ಮಾಡ್ತಿದ್ದಾನಂತೆ ಅವನು, ಅದಕ್ಕೆ ಹೇಳ್ತಾ ಇದ್ದಾನೆ. ಗೋಕುಲ ನಂದನ ಗೋಪರಿಪಾಲ, ನಡೆದಾಡುವ ಕಾಮನ ಬಿಲ್ಲು, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ